ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಮೊನ್ನೆ ನಮಗೊಬ್ಬರು ಫೋನ್ ಮಾಡಿ ಅವರ ಮಗುವಿನ ಜನ್ಮ ದಿನಾಂಕ ಸಮಯವನ್ನು ತಿಳಿಸಿ, ನಮ್ಮ ಮಗು ಇತ್ತೀಚೆಗೆ ತುಂಬ ಹಠ ಮಾಡ್ತಾ ಇದೆ, ಕಾರಣ ಏನು ಪರಿಹಾರ ಮಾಡ್ಕೋಬೇಕು ಅಂತೇಳಿ ಫೋನ್ನಲ್ಲಿ ಕೇಳಿದ್ದಾರೆ. ಫೋನ್ ಮುಖಾಂತರವೇ ಹಣವನ್ನು ಪೇ ಮಾಡಿದೆ. ಇವರ ಮಗನ ಜನ್ಮ ದಿನಾಂಕ 10/2/2023 ಶುಕ್ರವಾರ, ಹಸ್ತ ನಕ್ಷತ್ರ, ಕನ್ಯಾ ರಾಶಿ, ರಾತ್ರಿ 9:34. ಕನ್ಯಾ ಲಗ್ನದಲ್ಲೇ ಚಂದ್ರ ಸ್ಥಿತರಾಗಿದ್ದಾರೆ. ತುಲಾ ರಾಶಿಯಲ್ಲಿ ಕೇತು ಭಗವಾನರು, ಮಕರ ರಾಶಿಯಲ್ಲಿ ರವಿ ಮತ್ತು ಬುಧ, ಕುಂಭ ರಾಶಿಯಲ್ಲಿ ಶುಕ್ರ ಮತ್ತು ಶನಿ ಭಗವಾನರು, ಮೀನ ರಾಶಿಯಲ್ಲಿ ಗುರು, ಅಷ್ಟಮದಲ್ಲಿ ರಾಹು, ಮೇಷ ರಾಶಿಯಲ್ಲಿ ಕುಜ, ವೃಷಭ ರಾಶಿಯಲ್ಲಿ ಸ್ಥಿತರಾಗಿದ್ದ. ಈ ಮಗುವಿಗೆ ಕುಜ ದಶೆ ಬೇರೆ ನಡೀತಾ ಇದೆ. ಗೋಚಾರ ರೀತಿಯಲ್ಲಿ ನೋಡುವಾಗ ಈ ಮಗುವಿಗೆ ಗುರುಬಲ ಇದೆ. ಆದರೆ ಲಗ್ನದಲ್ಲಿ ರಾಹು ಮತ್ತು ಕೇತು ವೀಕ್ಷಣೆ ಇರೋದ್ರಿಂದ, ರಾಹು ಮತ್ತು ಕೇತು ಹಾಗೂ ಕುಜ ದಶೆ ನಡೀತಾ ಇರೋದ್ರಿಂದ ಸರ್ಪದೋಷಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಇವರು ಮಾಡಿಕೊಂಡಿಲ್ಲ. ಈ ಮಗು ಜನನಾದಾಗಲೇ ಇವರು 1 ತಿಂಗಳು ಅಥವಾ 6 ತಿಂಗಳು ಆದಾಗ ಕರ್ಕೊಂಡು ಹೋಗಿ ಬರಬೇಕಿತ್ತು. ಆ ಬಗ್ಗೆ ಮೊದಲೇ ಸಲಹೆಯನ್ನು ಸಹ ಕೊಟ್ಟಿದ್ದೆ. ನಾನು ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಸರ್ಪ ಸಂಸ್ಕಾರ, ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆ ಮಾಡಿಸಿ ಅಂತೇಳಿ. ಇವರು ಅದರ ಬಗ್ಗೆ ಹೆಚ್ಚಾಗಿ ಗಮನ ಹರಿಸಿರಲಿಲ್ಲ. ಇತ್ತೀಚೆಗೆ ಏಪ್ರಿಲ್ ನಂತರ ರಾಹು ಕೇತುಗಳು ಮೀನರಾಶಿ ಮತ್ತು ಕನ್ಯಾ ರಾಶಿಯನ್ನು ಪ್ರವೇಶ ಮಾಡಿದಾಗಲೂ ಸಹ ಇವರು ಯಾವುದೇ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡಿಲ್ಲ. ಕುಜದಶೆ ಯಾವಾಗ ಈ ಮಗುವಿನ ಜಾತಕದಲ್ಲಿ ಪ್ರಾರಂಭ ಆಯಿತು, ಅಲ್ಲಿಂದ ಈ ಮಗು ಹಠ ಮಾಡ್ತಕ್ಕಂಥದ್ದು, ಯಾರ ಮಾತನ್ನು ಕೇಳದಲೇ ಇರ್ತಕ್ಕಂಥದ್ದು, ರಚ್ಚೆ ಹಿಡಿತಕ್ಕಂಥದ್ದು, ತಂದೆ ತಾಯಿಗಳೇ ಹೆದರ್ತಕ್ಕಂಥದ್ದು, ಇವರ ಕುಟುಂಬದವರೇ ಈ ಮಗುವಿನ ಹಠ ಅಳ್ತಕ್ಕಂಥ ಒಂದು ಇದನ್ನು ನೋಡಿ ಭಯಪಡ್ತಕ್ಕಂಥ ಸನ್ನಿವೇಶ ಕ್ರಿಯೇಟ್ ಆಗಿದೆ. ಈ ಥರ ಕ್ರಿಯೇಟ್ ಆದ ನಂತರ ನನಗೆ ಈ ಥರ ಮಾಡ್ತಾ ಇದೆ ಮಗು, ಏನು ಮಾಡಬೇಕು ಅಂತೇಳಿ ಸಲಹೆಯನ್ನು ಕೇಳಿದರು. ತತ್ಕ್ಷಣದಲ್ಲಿ ಆಂಜನೇಯನ ದೇವಸ್ಥಾನ ಅಥವಾ ದುರ್ಗಾದೇವಿ ದೇವಸ್ಥಾನ ಅಥವಾ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆಯನ್ನು ಕೊಟ್ಟು ನಿಂಬೆಹಣ್ಣನ್ನು ನೀವಿಸಿ ಹೊಡಿಲಿಕ್ಕೆ ಸಲಹೆಯನ್ನು ಕೊಟ್ಟಿದ್ದೇನೆ. ಹಾಗೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಸರ್ಪ ಸಂಸ್ಕಾರ, ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಅಂತೇಳಿ ತಿಳಿಸಿದ್ದೇನೆ. ಇವರು ಇನ್ನೊಂದು ಸಹ ತಪ್ಪು ಮಾಡಿಕೊಂಡಿದ್ದಾರೆ. ಜನ್ಮ ನಕ್ಷತ್ರದ ಹೆಸರನ್ನು ಈ ಮಗುವಿಗೆ ಇಟ್ಟೇ ಇಲ್ಲ. ಯಾರೋ ನ್ಯೂಮರಾಲಜಿಯವರು ಎ ಅಕ್ಷರದಿಂದ ಹೆಸರನ್ನು ಇಡಿ ಅಂತೇಳಿ ಹೇಳಿದ್ದಾರೆ. ಆ ಅಕ್ಷರದಲ್ಲಿ ಹೆಸರನ್ನು ಇಟ್ಟಾಗ ಇದು ವೈಬ್ರೇಷನ್ ನೆಗೆಟಿವ್ ಜಾಸ್ತಿ ಆಗಿದೆ. ಮತ್ತು ಪರಿಹಾರಗಳು ಸಹ ಅಷ್ಟು ಬೇಗ ಸಿಗೋದಿಲ್ಲ. ಮೇಷರಾಶಿಗೆ ಆ ಹೆಸರು ಬರೋದ್ರಿಂದ ಮುಂದೆ ಇನ್ನೂ ಹಲವಾರು ರೀತಿಯಲ್ಲಿ ಈ ಮದುವೆ ವಿಚಾರದಲ್ಲಿ ಸಾಲವಳಿ ನೋಡ್ತಕ್ಕಂಥ ವಿಚಾರ ಆಗಿರ್ಬೋದು, ಇನ್ನೂ ಕೆಲವೊಂದು ವಿಚಾರಗಳಲ್ಲಿ ಸಮಸ್ಯೆ ಬರುತ್ತೆ ಅಂತೇಳಿ ಮಾರ್ಗದರ್ಶನ ಕೊಟ್ಟಿದ್ದೇನೆ. ಇಲ್ಲಿ ಜನ್ಮ ನಕ್ಷತ್ರ ಕನ್ಯಾ ರಾಶಿ ಆದಾಗ ಕನ್ಯಾ ರಾಶಿಗೆ ಮೇಷರಾಶಿ ಶತ್ರು ರಾಶಿ ಆಗೋದ್ರಿಂದ, ಮತ್ತು ಲಗ್ನಾತ್ ಅಷ್ಟಮ ಸ್ಥಾನ ಅಂತೇಳಿ ಮೇಷರಾಶಿಯನ್ನು ಕರೀತೇವೆ. ಅಷ್ಟಮ ಸ್ಥಾನದ ರಾಶಿಯ ಹೆಸರನ್ನು ಇಟ್ಕೊಂಡಾಗ ಈ ಮಗುವಿಗೆ ಜೀವನದಲ್ಲಿ ಏರುಪೇರು, ಗಂಡಾಂತರಗಳು ಉಂಟಾಗೋದು ಸಹಜ. ಅದು ಅಲ್ಲದೆ ಈ ಮಗುವಿನ ಜನ್ಮ ದಿನಾಂಕ 10 ಆಗಿದ್ದು ಸೂರ್ಯದೇವರ ಪ್ರಭಾವಕ್ಕೆ ಒಳಪಡೋದ್ರಿಂದ ನೇರ ಸ್ವಭಾವ, ಯಾರಿಗೂ ಹೆದರೋದಿಲ್ಲ,
ಆ ಥರ ಒಂದು ವ್ಯಕ್ತಿತ್ವವನ್ನು ಈ ಮಗು ಬೆಳೆಸ್ಕೊಂತ ಹೋಗ್ತದೆ. ಇಲ್ಲಿ ಏಪ್ರಿಲ್ ನಂತರ ಜನ್ಮರಾಶಿಗೆ ರಾಹುಕೇತು ಪ್ರವೇಶ ಆದಾಗ ಅಥವಾ ಈ ಮಗು ಜನನ ಆದಾಗಲೂ ಸಹ ಇವರು ಸರಿಯಾದ ಕ್ರಮದಲ್ಲಿ ಯಾವುದನ್ನು ಪರಿಹಾರ ಮಾಡಿಕೊಂಡಿಲ್ಲ. ಸರ್ಪದೋಷ ನಡೀತಾ ಇದ್ದರೂ ಸಹ ಎಲ್ಲೂ ಹೋಗಿ ಪೂಜೆ ಕೊಡೋದಾಗಲಿ ಪರಿಹಾರ ಮಾಡ್ಕೊಂಬೋದಾಗಲಿ ಮಾಡಿಕೊಂಡಿಲ್ಲ. ಇತ್ತೀಚೆಗೆ ಈ ಮಗು 15 ದಿವಸದಿಂದ ತಿಂಗಳಿಂದ ತುಂಬ ಹಠ ಮಾಡ್ತಾ ಇದೆ. ಎಲ್ಲರ ಹೊರಗಡೆ ಹೋಗಬೇಕು ಅಂತ ಇವರು ಟ್ರಿಪ್ ಹೊರಟ್ರೆ ಹೋಗಲಿಕ್ಕೆ ಆಗೋದಿಲ್ಲ. ಸಮಸ್ಯೆ ಆಗಿ ಈ ಮಗುವಿನ ವಿಚಾರದಿಂದ ಗಾಬರಿಯಾಗಿ ಈ ವಿಚಾರವನ್ನು ನನಗೆ ಫೋನ್ ಕರೆ ಮಾಡಿ ಈ ಥರ ಆಗಿದೆ ಅಂಥೇಳಿ ನನ್ನ ವಾಟ್ಸಪ್ ನಂಬರ್ಗೆ ಮಗುವಿನ ಜನ್ಮ ದಿನಾಂಕ ಮತ್ತು ಸಮಯವನ್ನು ಕಳಿಸ್ಕೊಡ್ತಾರೆ. ಈ ಜಾತಕವನ್ನು ವಿಮರ್ಶೆ ಮಾಡಿದ ಮೇಲೆ ಇವರಿಗೆ ಈ ಜಾತಕಕ್ಕೆ ಸಂಬಂಧಪಟ್ಟಂಥ ಸೂಕ್ತವಾದ ಪರಿಹಾರ ಮಾರ್ಗೋಪಾಯಗಳನ್ನು ತಿಳಿಸಿರ್ತೇನೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಆಲ್ ಐಕಾನ್ ಒತ್ತಿ. ನಮಸ್ಕಾರ.